ತಿಳ್ಕೊ, ಸರಿಯಾಗಿ ಹೇಳಬೇಕು. ಈ ರೀತಿ ಆಗಬಾರ್ದು ನೋಡ್ಕೊಮ್ಮೆ. ಸರಿಯಾಗಿ ಕರೆಕ್ಟ್ ಆನ್ಸರ್ ಕೊಡಬೇಕು. ನೀವು ತಿಳಿದಿರೋದ್ರೆ ಏನು ಮಾಡಬೇಕು, ಟೀಚರ್ ಕೇಳಬೇಕು. ಅವ್ರು ಹೇಳಕತ್ತಾರದ್ರೆ ನೀವು ಸರಿಯಾಗಿ ಅದರ ಉತ್ತರ ಕೊಡುವಂತ ವ್ಯವಸ್ಥೆ ಆಗಬೇಕು. ಇದ್ರ ಮುಂದೆ ಈಗ ಆಗಬಾರ್ದಮ್ಮ. ನಿಮಗೆ ಎರಡನೇ ಸಲ ನೋಡ್ತಾ ಇದ್ದೀನಿ ನಾನು. ಕರೆಕ್ಟ್ ಆಗಬೇಕು. ಏನು ಹೇಳ್ತೀನಿ? ಕರೆಕ್ಟಾ? ಸರಿಯಾಗಿ ಕೇಳೋದು ಬರೀ, ಸರಿಯಾಗಿ ಹೇಳೋದು ಬರೀ. ಕ್ವಶನ್ ಇಸ್ ಆನ್ಸರ್. ಕ್ವಶನ್ ಕರೆಕ್ಟ್ ಕೇಳೋ ಮೇಡಮ್ ಏನು ಕೇಳ್ತಾರೆ ಟೀಚರ್, ಆನ್ಸರ್ ಸರಿಯಾಗಿ 9 ಸಲ ಹೇಳೋದು ಕ್ಲೋಸ್ ಆಗಬೇಕು. ತಿಳಿತಾ? ಬಾಕಿ ಏನು ಪ್ರಾಬ್ಲಮ್ ಇದೆ ಯಾರಿಗೆ? ಏನು ತೊಂದರೆ ಇದೆ? ಬಾಕಿ ಏನು ಪ್ರಾಬ್ಲಮ್ಸ್ ಇದೆ? ಓಕೆ, ಅದಕ್ಕೋಸ್ಕರ ಈಗ ಏನು ಮಾಡಿದ್ರೆ ಏನು ಹೇಳಿದ್ರು ಬಟ್ ಮಕ್ಕಳು ಆ ರೀತಿಯಾಗಿ ಬರೀ ಆಟಕ್ಕೆ ಪ್ರೋತ್ಸಾಹ ಕೊಡಬಾರ್ದು. ಓದಿನ ಜೊತೆಗೆ ಆಟ ಇರಬೇಕು, ಅದ್ರ ಜೊತೆಗೆ ಶಿಕ್ಷಣ, ಅದ್ರ ಜೊತೆಗೆ ಕಂಪ್ಯೂಟರ್ ಶಿಕ್ಷಣ ಅಂತೇಳಿ ಈ ಕ್ಲಾಸ್ ಚಾಲು ಮಾಡಿದ್ವಿ. ಸ್ಟಾರ್ಟಿಂಗ್ ನಡೆಯಿತು. ಇವತ್ತಿನ ಮಕ್ಕಳು ಆ ರೀತಿಯಾಗಿ ಹೆಚ್ಚು ಆಟಕ್ಕೆ ಇದು ಪ್ರೋತ್ಸಾಹ ಕೊಡೋದ್ರೆ ಅದು ಆಟ ಸಮಯ ಅಷ್ಟೇ ಆಟ ಸಮಯ ಆಡ್ರಿ, ಶಿಕ್ಷಣ ಸಮಯ ಅಷ್ಟೇ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ರಿ, ಒತ್ತು ಕೊಡ್ರಿ, ಅದ್ರ ಜೊತೆ ಕಂಪ್ಯೂಟರ್ ಶಿಕ್ಷಣ ಕಲಿಯಿರಿ. ಓಕೆ.